ಲಿಟಲ್ ಕಾಶ್ಮೀರ ಎಂದೇ ಪ್ರಸಿದ್ಧವಾದ ಪಿಥೋರಗಢ. ಜನಸಂದಣಿ ಕಡಿಮೆ ಇರುವ ಪ್ರದೇಶಗಳಿಗೆ ಪ್ರವಾಸ ಹೋಗಲು ಬಯಸುತ್ತಿದ್ದರೆ ಪಿಥೋರಗಢವು ಒಂದು ರೀತಿಯ ಕನಸಿನ ತಾಣವಾಗಿದೆ. ಸಾಮಾನ್ಯ ಟ್ರೆಕ್ಕಿಂಗ್ಗಿಂತ ಹಿಮ ತುಂಬಿರುವ ಪರ್ವತಗಳಲ್ಲಿ ಟ್ರೆಕ್ಕಿಂಗ್ ಮಾಡಲು ಇಷ್ಟಪಡುವವರು ಹಲವರು ಇದ್ದಾರೆ. ಅಂಥವರಿಗೆ ಭಾರತದ ಉತ್ತರಾಖಂಡ ರಾಜ್ಯದ ಪಿಥೋರಗಢವು ಉತ್ತಮ ಸ್ಥಳವಾಗಿದೆ. ಇದು ಕುಮಾನ್ ವಿಭಾಗದಲ್ಲಿ ಅತಿದೊಡ್ಡ ಬೆಟ್ಟದ ಪಟ್ಟಣವಾಗಿದೆ. ಸಂಪ್ರದಾಯದ ಪ್ರಕಾರ ಕುಮಾನ್ ಚಾಂದ್ ರಾಜರ ಆಳ್ವಿಕೆಯಲ್ಲಿ ಪೃಥ್ವಿ ಗೋಸೈನ್ ಎಂದು ಕರೆಯಲ್ಪಡುವ ಒಬ್ಬ ಪೀರು ಇಲ್ಲಿ ಕೋಟೆಯನ್ನು ನಿರ್ಮಿಸಿದನು ಮತ್ತು ಅದಕ್ಕೆ ಪೃಥ್ವಿಗಢ ಎಂದು ಹೆಸರಿಸಿದನು. ನಂತರ ಪಿಥೋರಗಢ ಎಂದು ಬದಲಾಗಿದೆ. ಪ್ರಕೃತಿ ಪ್ರೇಮಿಗಳ ಸ್ವರ್ಗವಾದ ಪಿಥೋರಗಢ ಸಮುದ್ರ ಮಟ್ಟದಿಂದ 1645 ಮೀಟರ್ ಎತ್ತರದಲ್ಲಿದೆ. ಪಿಥೋರಗಢ್ ತನ್ನ ವಿಶಿಷ್ಟವಾದ ಸಂಸ್ಕೃತಿಗೆ ಹೆಚ್ಚಿನ ಮಹತ್ವವನ್ನು ನೀಡಿದೆ. ಕಂದಲಿ ಸ್ಟ್ರೋಬಿಲಾಂಥನ್ ವಾಲ್ಚಿ ಎಂಬ ಹೂವು 12 ವರ್ಷಗಳಿಗೊಮ್ಮೆ ಅರಳುತ್ತದೆ ಮತ್ತು ಜನರು ಆಗಸ್ಟ್ ಮತ್ತು ಅಕ್ಟೋಬರ್ ನಡುವೆ ಕಂದಲಿ ಹಬ್ಬವನ್ನು ಆಚರಿಸುತ್ತಾರೆ. ಹಬ್ಬದಂದು ಬಾರ್ಲಿ ಮತ್ತು ಹುರುಳಿ ಹಿಟ್ಟಿನ ಮಿಶ್ರಣದಿಂದ ಮಾಡಿದ ಶಿವಲಿಂಗದ ಪೂಜೆಯೊಂದಿಗೆ ಹಬ್ಬವು ಪ್ರಾರಂಭವಾಗುತ್ತದೆ. ಈ ಹಬ್ಬದಲ್ಲಿ ಸಾಂಪ್ರದಾಯಿಕವಾಗಿ ಸ್ಥಳೀಯ ಮದ್ಯವನ್ನು ಸೇವಿಸಲಾಗುತ್ತದೆ. ಪಶುಪಾಲಕರ ಮತ್ತು ಕೃಷಿಕರ ಹಬ್ಬವಾಗಿದ್ದು ಇದನ್ನು ಪಿಥೋರ್ಗಢ್ ಕೆಲವು ಭಾಗಗಳಲ್ಲಿ ಆಚರಿಸಲಾಗುತ್ತದೆ. ಇದು ಒಂದು ರೀತಿಯ ಪ್ರಸಿದ್ಧ ಹಬ್ಬವಾಗಿದೆ. ಇನ್ನು ಇಲ್ಲಿನ ಆಕರ್ಷಣೀಯ ಸ್ಥಳಗಳೆಂದರೆ ಚಂದಕ್. ಇದು ಪಟ್ಟಣದಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿರುವ ಬೆಟ್ಟವಾಗಿದ್ದು ಹಿಂದೂ ದೇವತೆ ಮನುವಿಗೆ ಸಮರ್ಪಿತವಾದ ಪೂಜ್ಯ ದೇವಾಲಯಕ್ಕೆ ಹೆಸರುವಾಸಿಯಾಗಿದೆ. ತಾಲ್ ಕೇದಾರ್ ಭಗವಾನ್ ಶಿವನಿಗೆ ಸಮರ್ಪಿತವಾದ ಪೂಜ್ಯ ದೇವಾಲಯಕ್ಕೆ ಹೆಸರುವಾಸಿಯಾದ ತಾಲ್ ಕೇದಾರ್ ಪ್ರಾಚೀನ ಧಾರ್ಮಿಕ ಗ್ರಂಥವಾದ ಸ್ಕಂದ ಪುರಾಣದಲ್ಲಿ ಉಲ್ಲೇಖವನ್ನು ಕಂಡುಕೊಳ್ಳುತ್ತದೆ. ತಾಲ್ ಕೇದಾರ್ ಸಮುದ್ರ ಮಟ್ಟದಿಂದ 880 ಮೀಟರ್ ಎತ್ತರದಲ್ಲಿದೆ ಮತ್ತು ಸುತ್ತಮುತ್ತಲಿನ ಕಣಿವೆಗಳ ವಿಸ್ಮಯಕಾರಿ ದೃಶ್ಯಗಳನ್ನು ಇದು ನೀಡುತ್ತದೆ. ಪಿಥೋರಗಢ ಕೋಟೆ ಲಂಡನ್ ಕೋಟೆ ಎಂದು ಕರೆಯಲ್ಪಡುವ ಪಟ್ಟಣದ ಹೊರವಲಯದಲ್ಲಿರುವ ಬೆಟ್ಟದ ಮೇಲಿರುವ ಈ ಕೋಟೆಯು ಪಿಥೋರಗಢದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಇದನ್ನು ಆರಂಭದಲ್ಲಿ ಚಾಂದ್ ರಾಜವಂಶದಿಂದ ನಿರ್ಮಿಸಲಾಯಿತು ಮತ್ತು ನಂತರ 18ನೇ ಶತಮಾನದಲ್ಲಿ ಗೂರ್ಖಾಗಳು ಪುನಃಸ್ಥಾಪಿಸಿದರು ಎಂದು ಹೇಳಲಾಗುತ್ತದೆ. ಈ ಕೋಟೆಯ ಸುತ್ತಮುತ್ತಲಿನ ಕಣಿವೆಗಳನ್ನು ನೋಡಬಹುದು. ನೈನಿತಾಲ್ ಹಿಮಾಲಯದ ರಮಣೀಯ ದೃಶ್ಯಗಳನ್ನು ನೀಡುವ ನೈನಿತಾಲ್ ಸರೋವರ ಉತ್ತರಾಖಂಡದಲ್ಲಿದೆ. ಲಿಟಲ್ ಕಾಶ್ಮೀರ ಎಂದೇ ಕರೆಯುವ ಪಿಥೋರಗಢ ಪ್ರಕೃತಿಯ ಸೌಂದರ್ಯಕ್ಕೆ ಸಾಕ್ಷಿಯಾಗಿದೆ. ಈ ಗುಡ್ಡಗಾಡು ಪಟ್ಟಣವು ಹಿಮಾಲಯದ ಹವಾಮಾನದ ಶಾಂತವಾದ ರಮಣೀಯ ಸೌಂದರ್ಯದ ಅಪ್ಪುಗೆಯನ್ನು ಎತ್ತಿ ಹಿಡಿಯುತ್ತದೆ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ.